ಹೋಗೋಣ ಅಂದರೆ ಪಿಕ್ಚರ್ ಚೆನ್ನಾಗಿಲ್ಲ, ಪಾರ್ಕ್ ಹೋಗೋಣ ಅಂದರೆ ಗರ್ಲ್ ಫ್ರೆಂಡ್ ಇಲ್ಲ, ವಿಧಾನಸೌಧಕ್ಕೆ ಹೋಗೋಣ ಅಂದರೆ ಸೆಕ್ಯೂರಿಟಿ ಬಿಡಲ್ಲ. ದಿನ ಬೆಳಗಾದ್ರೆ ಸಾಕು ಇಂಥ ಡೈಲಾಗ್ಗಳನ್ನು ಹೊಡಿತಾ ತನ್ನ ಎದುರಿಗೆ ಸಿಕ್ಕೋ ತಲೆ ತಿಂತಾನೆ ಈ ನಮ್ಮ ತಲೆಹರಟೆ. ಹೀಗೆ ವಾರ ಪೂರ್ತಿ ತಾನು ಯಾರನ್ನೆಲ್ಲ ತಲೆಹರಟೆ ಮಾಡಿದೆ ಅಂತ ತಮ್ಮೆದುರಿಗೆ ಹೇಳೋದಕ್ಕೆ ಬರ್ತಿದ್ದಾನೆ ಈ ತಲೆಹರಟೆ ವೀಕ್ಲಿ ಸ್ಪೆಷಲ್ನಲ್ಲಿ. ನೀವು ನೋಡಿ ಎಂಜಾಯ್ ಮಾಡಿ. ತಲೆಹರಟೆ ಲೈಫ್ ಸ್ಟೈಲೇ ಹಾಗೆ. ಸಿಕ್ಕವ್ರನ್ನ ಕಾಲು ಎಳೆಯೋದೇ ಅವನ ಕಾಯಕ. ಖಾದಿ ಹಾಕಿದವರು, ಕಾವಿ ತೊಟ್ಟವರು, ಖಾಕಿ ಧರಿಸಿದವ್ರ ಬಗ್ಗೆ ನಮ್ಮ ತಲೆಹರಟೆಗೆ ಸ್ವಲ್ಪ ಜಾಸ್ತಿನೇ ಪ್ರೀತಿ. ಹಾಗಂತ ಸುಮ್ಮನೆ ಯಾರನ್ನು ಕಾಲೆಳೆಯೋ ಜಾಯಮಾನ ಅವನದಲ್ಲ. ಆದರೆ ಇವರಲ್ಲಿ ಯಾರೇ ಎಡವಟ್ಟು ಮಾಡಿಕೊಂಡು ತಲೆಹರಟೆ ಕೈಯಲ್ಲಿ ತಗ್ಲು ಹಾಕ್ಕೊಂಡ್ರೆ ಅಷ್ಟೇ ಕತೆ. ಅವ್ರ ಬಗ್ಗೆ ಇರೋ ಬರೋ ಸುದ್ದಿಯನ್ನೆಲ್ಲ ಲೀಕ್ ಮಾಡ್ತಾನೆ. ಇತ್ತೀಚೆಗಷ್ಟೇ ಬಳ್ಳಾರಿ ಬೈ ಎಲೆಕ್ಷನ್ನಲ್ಲಿ ಯಾವ್ಯಾವ ಪಾರ್ಟಿಯವರು ಏನೇನು ಡೈಲಾಗ್ ಹೊಡೆದ್ರು ಅಂತ ಹೇಳ್ತಾನೆ ನಮ್ಮ ತಲೆಹರಟೆ. ಅದೇನು ಅಂತ ನೀವೇ ನೋಡಿ. What is this Kanta? What is this? I like it. ನನಗೆ ನಮ್ಮ ಕಂಟ್ರಿ ಅಂದ್ರೆ ತುಂಬಾ ಇಷ್ಟ. ನಮ್ಮ ಕಂಟ್ರಿ ಪೀಪಲ್ ಅಂದ್ರೆ ಇನ್ನೂ ಇಷ್ಟ ನನಗೆ. ಆದ್ರೆ ನಮ್ಮ ಕಂಟ್ರಿ ಡರ್ಟಿ ಪೊಲಿಟಿಕ್ಸ್ ಅಂದ್ರೇನೆ ಯಾಕೋ ಗೊತ್ತಿಲ್ಲ, ತುಂಬಾ ಬೇಜಾರಾಗ್ಬಿಡುತ್ತೆ, ಬೋರ್ ಆಗ್ಬಿಡುತ್ತೆ ನನಗೆ. ಸಿಕ್ಕಾಪಟ್ಟೆ ತಲೆ ಕೆಟ್ಟ ಗೊಬ್ಬರ ಆಗೋಗುತ್ತೆ. ಪರ ಅಂತ ಕೆರ್ಕೊಂಡ್ಬಿಡೋಣ ಅನ್ಸುತ್ತೆ. ಏನಂತ್ಯಾನೇನ ಎಲ್ಲಾರ ಮನೆ ದೋಸೆನೋ ತೂತೆ ಕಣಾಯ ಅಂದ್ಕೊಂಡು ಸುಮ್ನಿರೋ ಹಾಗೆ ಈ ನಮ್ಮ ಪಾಲಿಟಿಕ್ಸ್ ಕೂಡ ಹಾಗೆ ಅಂದ್ಕೊಂಡು ಸುಮ್ನೆ ನಮ್ಮ ಪಾಡಿಗೆ ನಾವು ಇದ್ಬಿಡ್ಬೋದು ಅಂತ ಅನ್ನಿಸುತ್ತೆ. ಆದ್ರೆ ಏನ್ ಮಾಡೋದು, ಈ ಪಾಲಿಟಿಕ್ಸ್ ಅನ್ನೋ ದೋಸೆ ತಿನ್ನೋದಕ್ಕೆ ಬಾರದಷ್ಟು ಕಿತ್ತೋದ್ರೆ ಹೆಂಗೆ ಕಾಂತ ಹೆಂಗೆ. ಈ ನಮ್ಮ ಕಂಟ್ರಿ ಬಡವ ಇಂಥ ದೋಸೆ ತಿನ್ಕೊಂಡು ಹೆಂಗೆ ತಾನೇ ಹೊಟ್ಟೆ ತುಂಬಿಸ್ಕೊಂಡು ಜೀವನ ಮಾಡೋದು ಹೇಳೋ ನೋಡೋಣ ನೀನು. ಪಾಪ ಈ ನಮ್ಮ ಪೀಪಲ್ ಗೋಳು ಬರೀ ಇದೇ ಆಗ್ಬಿಡ್ತು ವರ್ಷ 9 ಕಾಲನ. ದಿನ ಬೆಳಗಾದ್ರೆ ಸಾಕು ಕಲೆಕ್ಷನ್ನು ಅನ್ಕೊಂಡು ಕೆಲಸ ಬಿಟ್ಟು ಇವರಿಂದ ಹೋಗಿ ಎನರ್ಜಿ ಅಂಡ್ ಟೈಮ್ ವೇಸ್ಟ್ ಮಾಡ್ತಾನೆ ಇರ್ತಾರೆ ನಮ್ಮ ಪುವರ್ ಕಂಟ್ರಿ ಪುವರ್ ಪೀಪಲ್. ಬಟ್ ಏನ್ ಪ್ರಯೋಜನ ಹೇಳೋಕಂತ ಏನ್ ಪ್ರಯೋಜನ? ಈ ದೊಡ್ಡವರೆಲ್ಲ ಆಫ್ಟರ್ ಎಲೆಕ್ಷನ್ ಸೋತ್ರು ಮುಖ ತೋರ್ಸಲ್ಲ, ಗೆದ್ದವರು ಇವ್ರ ಹತ್ರ ಬರೋದೇ ಇಲ್ಲ. ಎಲ್ಲ AC ರೂಮ್ ಅಲ್ಲಿ ಕಾಲ್ ಅಲ್ಲಾಡ್ಸ್ಕೊಂಡು ಕೂತಿರ್ತಾರೆ. ಈ ಸೋತಾರೋ ಗೆದ್ದಾರೋ ಎಲ್ರು ಒಟ್ಟಿಗೆ ನಮ್ಮ ಕೈ ಕಾಲು ಹಿಡ್ಕೊಳ್ಳೋಕೆ ಬರೋದು ಮತ್ತೆ ನೆಕ್ಸ್ಟ್ ಎಲೆಕ್ಷನ್ ಫಿಕ್ಸ್ ಆದಾಗ ಅಥವಾ ಬೈ ಎಲೆಕ್ಷನ್ ಬಂದಾಗ ಮಾತ್ರ. ನಾನ್ ಸೆನ್ಸ್ ಡರ್ಟಿ ಪೊಲಿಟಿಷಿಯನ್ಸ್, ಐ ಡೋಂಟ್ ಲೈಕ್ ದಮ್. ಅದಕ್ಕೆ ತಾನೇ ನಮ್ಮ ಬಳ್ಳಾರಿ ಪೀಪಲ್ ಓಟ್ ಕೇಳಕ್ ಹೋದ ಫ್ಲವರ್ ಪಾರ್ಟಿ ಲೀಡರ್ ಈಶ್ವರಪ್ಪ ಅಂಡ್ ಅದರ್ ಲೀಡರ್ಸ್ ನ ತರಾಟೆಗೆ ತಗೊಂಡಿರೋದು ಸಖತ್ತಾಗೆ. ನೋಡ್ದ್ಯಾ ನೀನಲ್ಲೇ ಬಳ್ಳಾರಿ ಪೀಪಲ್ ಥೇಟ್ ಸುಡೋ ಬೇಸಲೋ ತರ ಹೆಂಗೆ ಚಾಟಿ ಏಟೋ ಕೊಡ್ತಾ ಇದಾರೆ ಅಂತ. ನಿನಗ್ ಗೊತ್ತಾ ಮ್ಯಾನ್, ಇದು ನಾಟ್ ಓನ್ಲಿ ಬಳ್ಳಾರಿ ಪೀಪಲ್ ಪ್ರಾಬ್ಲಮ್. ನಮ್ ಸ್ಟೇಟ್ ನಲ್ಲಿರೋ ಎಲ್ಲ ಪೀಪಲ್ದು ಕಥೆ ಇರೋದೇ ಹಿಂಗೆ. ಸದ್ಯಕ್ಕೆ ಇದು ಆ ಕಡೆ ಇರ್ಲಿ, ಪಕ್ಕಕ್ಕೆ ಎತ್ತಿಡೋಣ. ನಮ್ಮ ಜನರ ಬಳಿ ಓಟ್ ಕೇಳೋಕೆ ಹೋದವರು ಏನೇನೋ ಪ್ರವಚನ ಹೇಳ್ತಾರೆ. ಯಾರ್ಯಾರ ಬಗ್ಗೆ ಹೆಂಗೆ ಡೈಲಾಗ್ ಹೊಡಿತಾರೆ ಅಂತ ನಮ್ಗೆ ಸ್ವಲ್ಪ ಡಿಟೈಲ್ ಆಗಿ ನಮ್ಮ ಕಾಂತ ಹೇಳ್ತಾಳೆ. ಕೇಳಿಸ್ಕೊಳ್ಳಿ ಮ್ಯಾನ್, ಕೇಳಿಸ್ಕೊಳ್ಳಿ. ಓ ನಮಸ್ಕಾರಪ್ಪ ಈಶು ಅಂಕಲ್, ಹೆಂಗದ್ರಿ? ಅಂದಾಗೆ ಬಳ್ಳಾರಿಯಲ್ಲಿ ರಸ್ತೆ ಚರಂಡಿ ವ್ಯವಸ್ಥೆನೇ ಇಲ್ಲ ಅಂತಾರಲ್ರಿ, ಇದಕ್ಕೆ ನೀವೇನ್ ಹೇಳ್ತೀರಿ? ಈಗ ದೇಶದ ಯಾವುದೇ ಭಾಗದಲ್ಲಿ ಎಲ್ಲಾ ಹಳ್ಳಿಗಳಿಗೂ ರಸ್ತೆ ಚರಂಡಿ ದೀಪ ನೀರು ಎಲ್ಲಾ ವ್ಯವಸ್ಥೆಗಳು ಆಗ್ಬಿಟ್ಟಿದ್ರೆ ಏನು ಬೇಕಾದ್ರೆ ಆಗೋಗ್ತಿತ್ತು, ರಾಮರಾಜ್ಯನ ಆಗೋಗ್ತಿತ್ತು. ಏ ಅಂಕಲ್, ಅದನ್ನು ವ್ಯಂಗ್ಯವಾಗಿ ಹೇಳ್ತಿರಲ್ರಿ ನೀವು. ಪರವಾಗಿಲ್ಲ ಬಿಡಿ, ಈ ಭಾಗಕ್ಕೆ ಕುಡಿಯೋಕೆ ನೀರಿಲ್ಲ, ಅದಕ್ಕೆ ನೀವು ಏನ್ ಮಾಡ್ತೀರಿ ಹೇಳ್ರಿ? ಅನೇಕ ಸಮಸ್ಯೆಗಳ ಪರಿಹಾರ ನಾವು ಮಾಡಿದೀವಿ. ಹಾಗಾಗಿ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಇದೆ, ಇದನ್ನು ಕೂಡ ಪರಿಹಾರ ಮಾಡೋದಕ್ಕೆ ಏನ್ ಬೇಕು ನಾವು ಚುನಾವಣೆ ನಂತರ ಮಾಡಬೇಕು. ಓಹೋ ಹಂಗ, ಚುನಾವಣೆ ಆದ ಬಳಿಕ ನೀರು ಕೊಡ್ತೀರಿ ನೀವು, ಅದ್ಯಾಕೋ? ಇವತ್ತು ಆಶ್ವಾಸನೆ ಕೊಟ್ಟರೆ ಏನಾಗುತ್ತೆ, ಕೂಡ ಕಣ್ಣಕ್ಕೆ ಬರುತ್ತೆ. ನಾವು ಓಟ್ ತಗೋಬೇಕಾದ್ರೆ ಏನ್ ಬೇಕಾದ್ರೆ ಮಾಡಿದ್ವಿ ಅಂತ ಒಂದು ಆಪಾದನೆ ಹೊತ್ಕೊಳಕ್ಕೆ ನಾವು ತಯಾರಿಲ್ಲ. ಓ ಹಂಗ, ಗೊತ್ತಾತ್ ಬಿಡ್ರಿ. ಚುನಾವಣೆ ಮುಗಿದ ತಕ್ಷಣ ನೀವು ತಪ್ಪಿಸ್ಕೊಂಡು ಹೋಗ್ತೀರಂತ. ಏನಾರಾಗ್ಲಿ ನಿಮ್ ಜೊತೆ ಮಾತು ಸಾಕು. ಇವಾಗ ಬೈ ಅಲ್ಲಿ ನಮ್ಮ ಕೈ ಪಾರ್ಟಿ ಮೋಟ ಮಾತಾಡಂತ ಅವ್ರು ಹೆಂಗದಾರಂತ ಮಾತಾಡ್ಸ್ಕೊಂಡು ಬರ್ತೀನಿ. ಓ ಇಲ್ಲೇ ಕುಂತಾರಲ್ಲ ಮೇಡಮ್, ನಮಸ್ಕಾರ ರೀ ಮೇಡಮ್. ಅಂದಾಗೆ ಬಳ್ಳಾರಿಗೆ ಬಂದ ತಕ್ಷಣ ನಿಮಗೆ ಏನ್ ಅನಿಸ್ತು? ನಮಗೆ ಜನರಿಂದ ಅಭೂತಪೂರ್ವವಾದ ಒಂದು ಬೆಂಬಲ, ಒಂದು ಸ್ವಾಗತ ಸಿಕ್ಕಿದೆ. ಐ ಆಮ್ ಸೋ ಹ್ಯಾಪಿ. ಓಹೋ, ನಿಮಗೆ ಸಿಕ್ಕಾಪಟ್ಟೆ ಹ್ಯಾಪಿ ಆಯ್ತಾ? ನಮಗೂ ಖುಷಿ ಆಯ್ತು ಬಿಡ್ರಿ. ಅಂದಾಗೆ ಏನ್ ಹೇಳಿದ್ರು ಬಳ್ಳಾರಿ ಜನ? ನಮಗಾಗಿರೋ ಅನ್ಯಾಯಕ್ಕೆ ತಕ್ಕ ಪಾಠವನ್ನ ಈ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ರಾಮುಲು ಅವರಿಗೆ ನಾವು ಕಲಿಸಬೇಕಾಗಿದೆ. ಅದಕ್ಕೆ ನಾವು ಸಿದ್ಧರಾಗಿದ್ದೀವಿ. ನಾವೆಲ್ಲ ಹಸ್ತಕ್ಕೆ ಓಟ್ ಹಾಕ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ. ಓಹೋ, ಹಸ್ತಕ್ಕೆ ಓಟ್ ಒತ್ತಾನೆ ಅಂದ್ರ ಸೂಪರ್ ಅಲ್ಲ ಮೇಡಮ್. ಎಲ್ಲರೂ ಈ ಚುನಾವಣೆ ಶ್ರೀರಾಮುಲು ಸ್ವಾಭಿಮಾನಿ ಚುನಾವಣೆ ಅಂತಾರಲ್ಲ, ನೀವೇನ್ ಹೇಳ್ತಿರೋದಕ್ಕೆ? ಮತ್ತೆ ನನಗೇನು ಅನಿಸ್ತು ಅಂತ ಹೇಳಿದ್ರೆ, ಇದು ಶ್ರೀರಾಮುಲು ಸ್ವಾಭಿಮಾನದ ಒಂದು ಚುನಾವಣೆ ಅಲ್ಲ. ಈ ಬಳ್ಳಾರಿ ಈ ಒಂದು ಗ್ರಾಮಾಂತರ
ವಿಧಾನಸಭಾ ಚುನಾವಣೆ ಏನಿದೆ ಇದು ಬಳ್ಳಾರಿ ಗ್ರಾಮಾಂತರ ಜನರ ಸ್ವಾಭಿಮಾನದ ಮರ್ಯಾದೆ ಪ್ರಶ್ನೆ ಚುನಾವಣೆ ಆಗಿದೆ. ಓ ಚಲೋ ಆಯ್ತು ಬಿಡ್ರಿ, ಮುಂದೆ ನೋಡೋಣ ಅಂತ ಯಾರು ಗೆಲ್ತಾರಂತ. ಇವಾಗ ಸದ್ಯಕ್ಕೆ ಬೈ ಬೈ. ಇಲ್ಲಿ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಖರ್ಗೆಜಿ ಅದಾರ, ಅವ್ರ ಜೋಡಿ ಮಾತಾಡ್ಕೊಂಡ್ ಬರ್ತಾನೆ. ಖರ್ಗೆಜಿಯವರ, ಈ ಶ್ರೀರಾಮುಲು ಅವರು ಖರ್ಗೆಜಿಯವರು ಬರಲಿ ಶ್ರೀಕೃಷ್ಣರ ಬರಲಿ ಯಾರಾದ್ರೂ ಬರಲಿ ಗೆಲುವು ಮಾತ್ರ ನಂದೇ ಅಂತಾರಲ್ಲ, ಅದಕ್ಕೆ ನಿಮ್ಮ ಕಾಮೆಂಟ್ ಏನು? ಎಲೆಕ್ಷನ್ದಲ್ಲಿ ನಿಂತವರು ಸೋಲ್ತೀನಿ ಅಂತ ಹೇಳ್ತಾರ, ಯಾರ ಹೇಳಿದಾರೆ ನಿಮಗೆ? ಹಾಗೆ ಅವರು ಹೇಳ್ತಾರೆ, ಆದರೆ ಫಲಿತಾಂಶ ಕೊಡೋರು ಯಾರು? ನಮ್ಮ ಜನ. ಓಹೋ, ನೀವು ಹಂಗೆ ಹೇಳ್ತೀರಾ ಅಷ್ಟೇ, ಹೋಗ್ಲಿ ಬಿಡ್ರಿ. ಇಲ್ಲಿವರೆಗೂ ನಿಮ್ಮ ಸಾಧನೆ ಏನಂತ ಟೆಲ್ಮಿ. ನಮಗೆ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಾಮಾಜಿಕ ನ್ಯಾಯ ಇದೆ, ಅನೇಕ ಪ್ರಗತಿಪರವಾದಂಥ ಕಾನೂನುಗಳನ್ನು ಈ ದೇಶದಲ್ಲಿ ಸುಮಾರು 60 ವರ್ಷದಿಂದ ಮಾಡಿಕೊಟ್ಟು ಬಂದಿದ್ದೇವೆ. ಅದು ಎಲ್ಲರಿಗೂ ಕೂಡ ಗೊತ್ತಿದೆ. ನಮ್ಮ ಸಾಧನೆ ಮೇಲೆ ನಾವು ಮತ ಕೇಳ್ತಾ ಇದ್ದೇವೆ. ಅಯ್ಯೋ ಶಿವನೇ, ಅದೇನು ಸಾಧನೆ ಮಾಡಿದ್ರು? ಕೇಂದ್ರ ಸರ್ಕಾರ ಸಾಧನೆ ಇರ್ಬೋದು, ರಾಜ್ಯ ಸರ್ಕಾರದಲ್ಲಿ ನಮ್ಮ ಆಡಳಿತ ಇದ್ದಾಗ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಏನು ಮಾಡಿದ್ದೇವೆ ಪುನಃ ನಾವು ಕೊಡ್ತೇವೆ ಅಂತೇಳಿ ಅದರ ಸಂಕೇತವಾಗಿ ಇಲ್ಲಿ ಆರಿಸಿ ತರಲಿ ಅಂತ ಹೇಳಿ ನಾವು ಕೇಳ್ತೀವಿ. ಓ ಹೌದಾ? ಹೌದು ಬಿಡ್ರಪ್ಪ, ನಿಮ್ಮ ಸಾಧನೆಯಿಂದ ಬಳ್ಳಾರಿಯಲ್ಲಿ ಇವತ್ತು ಫ್ಯಾನ್ ತಿರುಗ್ತಾ ಇದೆ. ಓಕೆ, ಎನಿವೇ ಫೈನ್, ಚೆನ್ನಾಗಿ ಮಾತಾಡಿದ್ರಿ. ಬೈ ಬೈ, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ತಲೆಹರಟೆ ತರ್ಲೆ. ಖಾದಿ ಹಾಕ್ಕೊಂಡವರು ಯಾರೇ ಆಗಲಿ ಎದುರಿಗೆ ಸಿಕ್ಕರೆ ಸಾಕು, ಹಿಂಗೆ ಕಾಲೆಳಿತಾನೆ. ಎನಿವೆ, ನಮ್ಮ ತಲೆಹರಟೆ ನಿಮಗೆ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಹೇಳಬೇಕಂತೆ. ಅದಕ್ಕಿಂತ ಮೊದಲು ಒಂದು ಪುಟ್ಟ ಬ್ರೇಕ್ ತಗೊಳ್ಳಿ.